ಇನ್ನು ನಿನ್ನೆ ಸುರಿದಂಥ ಮಳೆಗೆ ಬೆಂಗಳೂರಿನಲ್ಲಿ ಹಲವಾರು ಕಡೆ ಅವಾಂತರ ಸೃಷ್ಟಿಯಾಗಿದೆ. ಧರೆಗೆ ಉಳಿದಂಥ ಬೃಹತ್ ಮರ, ವಿದ್ಯುತ್ ಕಂಬ, ನಾಗರಬಾವಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯಂಥ ಪರಿಸ್ಥಿತಿ ನಮಗೆ ಕಂಡು ಬರ್ತಾ ಇದೆ. ನಿನ್ನೆ ಜೋರಾದಂಥ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ನೆಲಕ್ಕೆ ಹಳೆ ಮರಗಳು ಉರುಳಿ ಬೀಳ್ತವೆ. ಇದು ನಾಗರಬಾವಿ ಸುತ್ತಮುತ್ತ ಕಂಡು ಬರ್ತಾ ಇರುವಂಥ ದೃಶ್ಯ. ಇನ್ನು ಮರ ಉರುಳಿ ಬಿದ್ದಂಥ ಪರಿಣಾಮ ನಗರದ ಹಲವೆಡೆ ಕಾರ್ಗಳು ಕೂಡ, ವಾಹನಗಳು ಕೂಡ ಜಖಮಾಗಿದೆ. ಇದು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಕಂಡು ಬರ್ತಾ ಇರುವಂಥ ದೃಶ್ಯ. ಯಾಕೆಂದರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ತಗ್ಗು ಪ್ರದೇಶಗಳಿಗೆ ಯಾವ ರೀತಿ ನೀರು ನುಗ್ಗುತ್ತೋ ಅದೇ ರೀತಿ ಮರಗಳು, ಅದರಲ್ಲೂ ಕೂಡ ಬುಡ ಗಟ್ಟಿ ಇರದಂಥ ಮರಗಳು ಈ ಗಾಳಿಗೆ, ಜೋರಾದಂಥ ಗಾಳಿ ಮಳೆಗೆ ನೆಲಕ್ಕೆ ಉರುಳೋದು ಸಾಮಾನ್ಯದ ಸಂಗತಿಯಾಗಿದೆ. ಈಗ ಮತ್ತೆ ಅಂಥದ್ದೇ ಘಟನೆ ನಡೆದಿದೆ ಬೆಂಗಳೂರಿನ ನಾಗರಬಾವಿ ಸುತ್ತಮುತ್ತ ಹಾಗೂ NGF ಲೇಔಟ್ನಲ್ಲಿ ಈ ರೀತಿಯಂಥ ಘಟನೆ ನಡೆದಿರುವಂಥದ್ದು. ಒಂದೇ ಕುಟುಂಬದ 4 ಅದೃಷ್ಟವಶಾತ್ ಪಾರಾಗಿದ್ದಾರೆ. ಶೆಡ್ನಲ್ಲಿ ವಾಸ ಮಾಡ್ತಿದ್ದಂಥ ದಂಪತಿ ಹಾಗೂ 2 ಮಕ್ಕಳು ಆ ಶೆಡ್ ಮೇಲೆ ಬಿತ್ತು. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ, ನಾಗರಬಾವಿ ಬಳಿ ಇರುವಂಥ ಒಂದು ಶೆಡ್ ಇದೆ. ಆ ಶೆಡ್ಡಲ್ಲಿ ಮರ ಬಿದ್ದಂಥ ಪರಿಣಾಮ ಸಾಕಷ್ಟು ಆತಂಕ ಎದುರಾಗಿತ್ತು. ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ, ಅದೃಷ್ಟವಶಾತ್ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಆ ಒಂದು ಶೆಡ್ನಲ್ಲಿ ರಾಯಚೂರು ಮೂಲದ ಕೂಲಿ ಕೆಲಸಕ್ಕೆ ಬಂದಿದ್ದಂಥ ದಂಪತಿಗಳಿದ್ರು. ಶಿವು ಅವರ ಕುಟುಂಬ ಇತ್ತು. ಕೂಡಲೇ ಅವರನ್ನು ಅಲ್ಲಿಂದ ಬೇರೆಡೆಗೆ. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ಥಳಾಂತರ ಮಾಡಲಾಯಿತು. ಗಂಡ ಹೆಂಡತಿ ಹಾಗೂ 2 ಮಕ್ಕಳು ಕೂಡ ಇದ್ದರು, ಪುಟಾಣಿಗಳು ಕೂಡ. BBMP ದೂರು ನೀಡಿದ್ರು, ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಮ್ಮ ಪ್ರತಿನಿಧಿಯಲ್ಲಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಸುರಿಯುತ್ತಿರುವಂಥ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರದ NGF ಲೇಔಟ್ನಲ್ಲಿ ಈಗಾಗಲೇ 10 ರಿಂದ 15ಕ್ಕೂ ಹೆಚ್ಚು ಮರಗಳು ಈಗಾಗಲೇ ಕೂಡ ಧರೆಗೆ ಉರುಳಿರುವಂಥ. ಸದ್ಯ ನಾನೀಗ RR ನಗರ ನೃಪತುಂಗ ರಸ್ತೆಯಲ್ಲಿದ್ದೀನಿ. ಈಗಾಗಲೇ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಮರಗಳು ಈಗಾಗಲೇ ನೆಲಕ್ಕೆ ಉರುಳಿರುವಂಥದ್ದು. ಅಂದರೆ ಬುಧವಾರ ಮತ್ತು ನಿನ್ನೆ ರಾತ್ರಿ ಧಾರಾಕಾರವಾದಂಥ ಮಳೆ ಸುರಿದಿತ್ತು. ಈ ಮಳೆ ಸುರಿಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಗಾಳಿ ಕೂಡ ಇತ್ತು. ಆ ಗಾಳಿ ರಭಸವಾಗಿತ್ತು. ಆ ರಭಸವಾದಂಥ ಗಾಳಿಗೆ ಈಗಾಗಲೇ ಕೂಡ ಸಾಕಷ್ಟು ಮರಗಳು ನೆಲಕ್ಕೆ ಉರುಳಿರುವಂಥದ್ದು ಒಂದು. ಎರಡನೇದಾಗಿ ಈಗಾಗಲೇ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಬೃಹತ್ತಾದಂಥ ಮರಗಳೇ ಈಗಾಗಲೇ ಕೂಡ ನೆಲಕ್ಕೆ ಬಿದ್ದಿರುವಂಥ. ಯಾಕೆಂತ ಹೇಳಿದ್ರೆ ವಿಪರೀತವಾದಂಥ ಗಾಳಿ ಮಳೆ ಇತ್ತು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲೊಂದು ಕಾರ್ ಕೂಡ ಇದೆ. ಆ ಕಾರ್ನ ಗ್ಲಾಸ್ ಕೂಡ ಈಗಾಗಲೇ ಜಖಮ್ ಹಾಕಿರುವಂಥದ್ದು. ಸುತ್ತಮುತ್ತ ಈ ಒಂದು ಏರಿಯಾ ಏನಿದೆ, ಈ ಏರಿಯಾದಲ್ಲಿದ್ದಂಥ 10 ರಿಂದ 15ಕ್ಕೂ ಹೆಚ್ಚು ಮರಗಳು ಈಗಾಗಲೇ ಕೂಡ ಧರೆಗೆ ಉರುಳಿರುವಂಥದ್ದು. ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿತ್ತು. ಬೆಸ್ಕಾಂನವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾತುಗಳನ್ನು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಅಂದರೆ ಈ ಒಂದು ಏರಿಯಾದ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಬುಧವಾರದಿಂದಲೂ ಕೂಡ ಈ ಮರ ರಸ್ತೆಯಲ್ಲೇ ಬಿದ್ದಿರುವಂಥದ್ದು, ಓಡಾಡ್ಲಿಕ್ಕೆ ಕೂಡ ಆಗ್ತಿಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ನಿವಾಸಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಯಾವತ್ತು ಬಿದ್ದಂಥದ್ದು ಇದು ಮರ ಅಂತ? ಇದು 2 ರಿಂದ 3 ದಿವಸ ಆಗಿದೆ ಸರ್ ಇದು ಬಿದ್ದು. ಸುಮಾರು ಮರಗಳು ಬಿದ್ದಿದೆ. ಆಮೇಲೆ ಇದು NGF ಲೇಔಟು, ನಾಗರಬಾವಿ NGF ಲೇಔಟು. ಆಮೇಲೆ ಕಾರ್ಗಳೆಲ್ಲ ಜಖಮ್ ಆಗುತ್ತೆ. ಗಾಳಿ ತುಂಬ ವಿಪರೀತ ಗಾಳಿಯಿಂದ ಬಿದ್ದಿದೆ. ಕರೆಂಟ್ ಏನು ತೊಂದರೆ ಆಗಿಲ್ಲ. ಬಟ್ BBMP ಅವರು ಯಾರು ಇನ್ನೂ ಬಂದು ಕಟ್ ಮಾಡಿ. ಸರ್, ಒಟ್ಟು ಈ ಏರಿಯಾ ಸುತ್ತಮುತ್ತ ಎಷ್ಟು ಮರಗಳು ಬಿದ್ದಿರುವಂಥದ್ದು ಸರ್? ಒಂದು 10 ರಿಂದ 15 ಮರ ಬಿದ್ದಿವೆ ಸರ್. ಸುಮಾರಾಗಿ ಅಂದರೆ 10 ರಿಂದ 15 ಮರ ಬಿದ್ದಿವೆ. ಮುಂಚೆನೂ ಬಿತ್ತು, ಸ್ವಲ್ಪ ಕೊಂಬೆಗಳು ಬೀಳ್ತು. ಈಗ ದೊಡ್ಡ ಗಾತ್ರದ್ದು ಮರ ಬಿದ್ದಿದೆ ಸರ್. ಸರ್, ತಾವು ಕೂಡ ಹೇಳ್ತಿದ್ರಿ 2-3 ದಿನ ಆಯ್ತು ಅಂತ ಬಿದ್ದು. ಇಲ್ಲಿವರೆಗೂ ಕೂಡ ಯಾಕೆ ತೆರವು ಮಾಡ್ಲಿಕ್ಕೆ ಮುಂದಾಗಿಲ್ಲ? ಇನ್ನೂ ಬಂದಿಲ್ಲ ಅವರು. ಯಾಕೆ ಏನಕ್ಕೆ ಕಂಪ್ಲೇಂಟ್ ಎಲ್ಲ ರೈಸ್ ಆಗಿದೆ, ಬಟ್ ಇನ್ನೂ ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಓಡಾಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಿದೆ ನಿವಾಸಿಗಳಿಗೆ ಅಂತ. ತುಂಬಾ ಕಷ್ಟ ಇದೆ. 2 ವೀಲರ್ ಹೋಗ್ಬೋದು, 4 ವೀಲರ್ ಹೋಗಕ್ ಆಯ್ತಾ ಇಲ್ಲ, ಸುತ್ಕೊಂಡು ಹೋಯ್ತಾ ಇದಾರೆ. ಯಾವ್ಯಾವ ಏರಿಯಾ ಸರ್? ಈ ಏರಿಯಾದ ಸುತ್ತಮುತ್ತ ಯಾವ್ಯಾವ ಸ್ಥಳದಲ್ಲಿ ಮರಗಳು ಬಿದ್ದಿದೆ ಅಂತ? ಸರ್, ಇದು ಬಂದ್ಬಿಟ್ಟು NGF ಲೇಔಟು, ಮುಂದೆಗಡೆ ಬಂದ್ಬಿಟ್ಟು ಗುರುಕೃಪಾ ಲೇಔಟು, ಈ ತರ ಒಂದು 2-3 ಲೇಔಟ್ ಮೇಲೆ ಬಿದ್ದಿದೆ ಸರ್. ಮುಂದೆಗಡೆ ಅಲ್ಲಿ ಒಂದು ಬಾಸ್ಕೆಟ್ ಬಾಲ್ ಇದೆ, ಅಲ್ಲೂ ಬಿದ್ದಿದೆ ಸರ್, ಅಲ್ಲೂ ಬಿದ್ದು. ಬಟ್ BBMP ಅವ್ರು ಕಸ ಮಾತ್ರ ಗುರ್ಸ್ಕೊಂಡು ಹೋಯ್ತವ್ರೆ. ಬಟ್ ಅವ್ರಿಗೆ ಗೊತ್ತಿರುತ್ತಲ್ಲ ಮರ ಬಿದ್ದಿದೆ ಅಲ್ಲಿ ಅಂತ. ಬಟ್ ಯಾಕೆ ಬಂದಿಲ್ಲ ಅಂತ ಇನ್ನೂ ಗೊತ್ತಿಲ್ಲ. ಕಂಪ್ಲೇಂಟ್ ಎಲ್ಲ ರೈಸ್ ಆಗಿದೆ. ಅಂದ್ರೆ ಇವಿಷ್ಟು ಕೂಡ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಈ ಒಂದು ಮರಗಳು ಧರೆಗೆ ಉರುಳಿದ್ವು. ಅಂದ್ರೆ ಸುಮಾರು ಈ ಏರಿಯಾದ ಅಕ್ಕಪಕ್ಕದಲ್ಲಿರುವಂಥ 10 ರಿಂದ 15ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದೆ. ಆದರೆ ಇನ್ನೂ ಕೂಡ ಇವುಗಳನ್ನು ತೆರವು ಮಾಡಲಿಕ್ಕೆ ಮುಂದಾಗಿಲ್ಲ ಅನ್ನೋ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.